Hi all, welcome back to Nishmita Potato YouTube channel. Yes, ನಿಯರ್ಲಿ 2 weeks ಆಗ್ತಾ ಬಂತು. ಲಾಸ್ಟ್ ವೀಕಲ್ಲಿ ಎಲ್ಲೋ ಒಂದು ವಿಡಿಯೋ ಹಾಕಿದ್ದೆ, ಸಂಡೇ ಈಸ್ಟರ್ ವಿಡಿಯೋನ ಹಾಕಿದ್ದೆ. ಸೊ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ ಹೇಳಿದ್ದೆ ಆದಷ್ಟು ನಾನು ವೀಡಿಯೋಸ್ಗಳನ್ನು ತೆಗಿತೀನಿ ಕ್ಲಾಸಿಗೆ ಹೋಗಿರೋದು ಅಂತ. ಬಟ್ ಆಗಿಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಹುಷಾರಿಲ್ದಿದ್ದಂಗೆ ಆಗಿಬಿಟ್ಟೆ. ಯಾಕೆ ಅಂತ ಹೇಳಿದರೆ ಟ್ರಾವ್ಲಿಂಗು ತುಂಬಾ ಜಾಸ್ತಿ ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ತುಂಬ ಬಾಡಿ ಎಲ್ಲ ಡಿಹೈಡ್ರೇಟ್ ಆದಂಗೆ ಆಗಿ ತುಂಬ ತುಂಬ ಅಂದರೆ ತುಂಬಾ ಹುಷಾರಿಲ್ದಿದ್ದಂಗೆ ಆಗಿಬಿಟ್ಟೆ. ನೈಟ್ ಬಂದು ಗ್ಲೂಕೋಸ್ ಹಾಕ್ಕೊಂಡು ಮತ್ತೆ ಪುನಃ ಬೆಳಿಗ್ಗೆ ಎದ್ದು ಕ್ಲಾಸಿಗೆ ಹೋಗೋದು ಆ ಥರ ಮಾಡ್ತಾಯಿದ್ದೆ. ಬಿಕಾಸ್ ನನಗೆ ಹಾಲಿಡೇ ಹಾಕೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಇಂಪಾರ್ಟೆಂಟ್ ಕ್ಲಾಸ್ಗಳಾಗಿರೋದ್ರಿಂದ ಯಾವುದೂ ಕ್ಲಾಸ್ ಮಿಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋನ ಹಾಕೋಕ್ಕಾಗಿಲ್ಲ. ಸೊ ಇವತ್ತು ಸಾಟರ್ಡೆ ರಜೆ ಇದೆ, ಸಾಟರ್ಡೆ ಸಂಡೇ ರಜೆ ಇರುತ್ತೆ ಕ್ಲಾಸಿಗೆ. ಸೊ ಇವತ್ತೇನು ಅಂತಂದರೆ ಆ್ಯಕ್ಚುಲಿ ಮೇಕಪ್ ಆರ್ಡ್ರ್ ಇದೆ, ಹೋಗಬೇಕು. ಬಿಕಾಸ್ 7 ನಾನ್ ಬ್ರೈಡಲ್ಸ್ ಇದ್ದಾರೆ, ಒಂದು ಬ್ರೈಡಲ್ ಮೇಕಪ್ ಇದೆ. ಟೋಟಲ್ 8 ಏನೋ ಮೇಕಪ್ ಇದೆ. ಸೊ ಹಾಗಾಗಿ ಹೋಗಬೇಕು, ಈಗ ಹೊರಡಬೇಕಿತ್ತು. ಇರೋದು 7ಗೆ, ಬಟ್ ನಾನ್ ಬ್ರೈಡಲ್ಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕಾಗಿದೆ. ಸೊ ಸಾರಿನ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಮೇ ಬಿ ಲೆಹೆಂಗಾ, ರಿಸೆಪ್ಷನ್ ಅಲ್ವಾ ಇವತ್ತು, ಲೆಹೆಂಗಾ ಆ ಥರ ಏನಾದ್ರು ಇರುತ್ತಂತ. ಇಲ್ಲ, ಆಲ್ಮೋಸ್ಟ್ ಇವನ್ ನಾನ್ ಬ್ರೈಡಲ್ಸ್ದು 5 ಮೆಂಬರ್ಸ್ದೇನು ಇಲ್ಲ, ಹೌದು 4 ಮೆಂಬರ್ಸ್ದು ಸಾರಿನೇ ಇರೋದ್ರಿಂದ ಅಲ್ಲಿ ಹೋಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ರೀ ಪ್ಲೇಟಿಂಗ್ ಮಾತ್ರ ಮಾಡಿಟ್ಟಿದ್ದೀನಿ. ಬಟ್ ಪ್ರೀ ಪ್ಲೇಟಿಂಗಲ್ಲೇ ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ, ಅದನ್ನೇ ನಂದು ಹಿಡನ್ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಬಾಕ್ಸ್ ಫೋಲ್ಡ್ ಮಾಡಿಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು, ಇದು ಒಂದು ಬ್ರೈಡಲ್ ಸಾರಿ. ಸೊ ಹಾಗಾಗಿ ಇದನ್ನು ಮಾತ್ರ ನಾನು ಬಾಕ್ಸ್ ಫೋಲ್ಡಿಂಗ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಉಳಿದಿರೋದೆಲ್ಲ ಪ್ರೀ ಪ್ಲೇಟಿಂಗ್ ಮಾಡಿ ಅದನ್ನು ಮತ್ತೆ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಕೊಂಡು ಬಾಕ್ಸ್ ಫೋಲ್ಡ್ ಮಾಡಿದ್ದೀನಿ. ಇದು ನಮ್ಮ ಸಿಸ್ಟರ್ದು, ಅವ್ರು ಆ್ಯಕ್ಚುಲಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಮಾಡಿಕೊಡು ಅಂತಂದು, ಸೊ ಅವಳಿಗೂ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಹೊರಡಬೇಕು. ನೋಡ್ತಾ ಇರಬಹುದು, ರೆಡಿಯಾಗಿದೆ. ಹಿಡನ್ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಪ್ರೀ ಪ್ಲೇಟಿಂಗ್ನ ಬಾಕ್ಸ್ ಫೋಲ್ಡ್ ಮಾಡಿಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದೆಯಾ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ಸೊ ಬನ್ನಿ, ಆದಷ್ಟು ವಿಡಿಯೋ ನಾನು ಅಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಬ್ಬಳೇ ಮೇಕಪ್ಪು, ಒಬ್ಳದೇ ಹೇರ್ ಸ್ಟೈಲು, ಒಬ್ಳದೇ ಸ್ಯಾರಿ ಡ್ರಾಪಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ತಂಗಿಗೆ ಮೇಕಪ್ ಎಲ್ಲ ಬರಲ್ಲ ಪಾಪ, ಸಾರಿ ಬರುತ್ತೆ ಬಟ್ ಅಲ್ಲಿ ಹುಡ್ಸೋಷ್ಟು ಅವಳಿಗೆ ಇದಾಗಲ್ಲ. ಸೊ ಹೇರ್ನ ಕ್ರಿಂಪಿಂಗ್ ಮಾಡಿಕೊಡ್ತಾಳೆ, ಹೇರ್ ಪ್ರೆಪ್ ಒಂದು ಮಾಡಿಕೊಡ್ತಾಳೆ, ಹೇಳ್ಕೊಟ್ಟಿದ್ದೀನಿ. ಸೊ ಕರ್ಲಿ ಎಲ್ಲ ಕಷ್ಟ ಆಗುತ್ತೆ ಪಾಪ. ಜಸ್ಟು ಸ್ಟ್ರೈಟ್ನಿಂಗ್ ಮಾಡೋದಾಗಲಿ ಅಥವಾ ಕ್ರಿಂಪಿಂಗ್ ಮಾಡೋದಾಗಲಿ, ಹೇರ್ ಪ್ರೆಪ್ ಏನಿದೆ ಅದೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ. ಉಳಿದಿರೋದೆಲ್ಲ ನಾನೇ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಅಲ್ಲ ಕಷ್ಟ ಆಗುತ್ತೆ. ಸೊ ಗೊತ್ತಿರೋದ್ರಿಂದ ಅವ್ರಿಗೆ ಹೇಳಿದ್ದೀನಿ ಸ್ವಲ್ಪ ಬೇಗನೆ ಬನ್ನಿ ಅಂತ ಹೇಳ್ಕೊಂಡು. ಎನಿವೇ ಸಾರಿನ ಪ್ರಿಪ್ಲೇಟ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಹೇರು ಮತ್ತು ನಾನ್ ಬ್ರೈಡಲ್ಸ್ಗೆ ಸಾರಿನ ಬೇಗ ಬೇಗ ಡ್ರೈಪ್ ಮಾಡಿ ಕಳಿಸ್ಬಿಡ್ಬಹುದು. ಫಸ್ಟು ಅವರಿಗೆ ನಾನ್ ಬ್ರೈಡಲ್ಸ್ಗೆ ಮುಗಿಸ್ತೀನಿ ಅಂತ ಹೇಳಿದ್ದೀನಿ. ಬಿಕಾಸ್ ಈಗಲೇ ಬ್ರೈಡಲ್ಗೆ ಮಾಡಿಟ್ಬಿಟ್ರೆ ಪಾಪ ಅವ್ರಿಗೆ ಟಯರ್ಡ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಬೇಡ, ಅವರಿಗೆ 3:30 ಬರೋಕ್ಕೆ ಹೇಳಿದ್ದೀನಿ. ಅಷ್ಟೋ ತನಕ ಉಳಿದವ್ರು ಏನಿದ್ದಾರೆ ನಾನ್ ಬ್ರೈಡಲ್ಸು ಅವರಿಗೆಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ. ಓಕೆ ಅಂತ ಹೇಳಿದ್ದಾರೆ. ಸೊ ಹೊರಡಬೇಕು. 1 o'clock ಆಯಿತು. ಅಟ್ಲೀಸ್ಟ್ 1:45 ಒಳಗಡೆ ನಾನು ಅಲ್ಲಿ ರೀಚ್ ಆಗಬೇಕು. ನನಗೇನು ಜಾಸ್ತಿ ದೂರ ಇಲ್ಲ, ಒಂದು 10 to 12 ಕಿಲೋಮೀಟರ್ ಇಲ್ಲ ಆನೆಕಲ್ಲಲ್ಲಿರೋದು. ಸೊ ರೆಡಿಯಾಗಿ ಬರ್ತೀನಿ, ಲೆಟ್ಸ್ ಗೋ. ಎಸ್, ನಾನು ನಿಜ ಮಾಡ್ತಾಯಿದ್ದೆ, ಕಲ್ತಿದ್ದೆ, ಇಲ್ಲ ಅಂತ ಹೇಳಲ್ಲ, ಎಲ್ಲ ಹೊಸದಾಗಿಯೇ ಕಲ್ತಿದ್ದೀನಿ ಅಂತ ಹೇಳಲ್ಲ. ಬಟ್ ನಿಜ ನಾನು ಲಕ್ಷ್ಮೀ ಶೆಟ್ಟಿ ಮ್ಯಾಮಿಗೆ ನಿಜ ಹಾರ್ಟ್ಲಿ ಥ್ಯಾಂಕ್ ಯು ಅಂತ ಹೇಳ್ತೀನಿ. ತುಂಬಾ ಈಸಿ ಮಾಡಿಕೊಟ್ರು. ನಿಜ ನನಗೆ ಈಗ ಮೇಕಪ್ಪಲ್ಲಿ ಎಷ್ಟು ಒಂದು ಇದು ಬರ್ತಾ ಇದೆ ಅಂತ, ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮಾತ್ರ. ಅಪ್ಪ ದೇವ್ರೆ,
ಈವನ್ ಖುಷಿ ಮ್ಯಾಮ್ ಕೂಡ ಅಷ್ಟೇ, ಸ್ಯಾರಿ ಮತ್ತು ಹೇರ್ ಸ್ಟೈಲ್ಸ್ ಇನ್ನೂ ನಡೀತಾ ಇದೆ. ಸಾರಿ ಕೂಡ ಅವರೇ ಹೇಳ್ಕೊಟ್ಟಿರೋದು. ಇಷ್ಟು ಹೇಳ್ಕೊಟ್ಟಿರೋದ್ರಿಂದ ಅದರಲ್ಲಿ ಹೇಗೆ ಮಾಡಬಹುದು ಅಂತ ನಾನು ನಿಜವಾಗ್ಲೂ ಕಲಿತು 3 years ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಇವತ್ತಿನವರೆಗೂ ಟ್ರೈ ಮಾಡಿರಲಿಲ್ಲ ಪ್ರೀ ಪ್ಲೇಟಿಂಗ್ನ ಬಾಕ್ಸ್ ಫೋಲ್ಡ್ ಮಾಡೋದು. ಸೊ ನೋಡೋಣ ಅಂತ ಹೇಳ್ಕೊಂಡು ನಮ್ಮ ಅಕ್ಕಂದೇ ಫಸ್ಟ್ ಮುಗಿಸಿದೆ, ನಾನು ಗೊತ್ತಿರೋಳಲ್ಲ, ಹಾಗಾಗಿ ಅವಳದೇ ಫಸ್ಟ್ ಮುಗಿಸಿದೆ. ಬಟ್ ಅದು ತುಂಬಾನೇ ಚೆನ್ನಾಗಿ ಬಂತು. ಸೊ ಹಾಗಾಗಿ ಹಾಗೆ ತಗೊಂಡು ಹೋಗೋಕ್ಕಾಗಲ್ಲ, ಪ್ರೀ ಪ್ಲೇಟ್ ಮಾಡಿ ಕಷ್ಟ ಆಗುತ್ತೆ ಅಲ್ವಾ. ಸೊ ಅಲ್ಲಿನೂ ಪ್ರೀ ಪ್ಲೇಟ್ ಮಾಡೋದು ಅಂದರೆ ಕಷ್ಟನೇ, ಬಿಕಾಸ್ ಎಲ್ಲ ನಾನೇ ಮಾಡಿರೋದ್ರಿಂದ ಪ್ರೀ ಪ್ಲೇಟು ಮುಗಿಸ್ಕೊಂಡು ಆಮೇಲೆ ಹೇರ್ ಸ್ಟೈಲು ಮೇಕಪ್ ಎಲ್ಲ ಮುಗಿಸ್ಕೊಂಡು ಸಾರಿ ಡ್ರಾಪಿಂಗಿಗೂ ನಾನು ಸಾರಿ ಅವ್ರಿಗೆ ಇವನ್ ಡ್ರೇಪ್ ಮಾಡಬೇಕಾದ್ರೂ ನಾನೇ ಹೋಗಬೇಕು, ತುಂಬಾನೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡಿ ತಗೊಂಡು ಹೋಗ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ನಿಜ ನಮ್ಮಲ್ಲಿರುವ ಅಂದರೆ ನಮ್ಮಲ್ಲಿ ಮೀನ್ಸ್ ನನ್ನಲ್ಲಿರುವ ಇನ್ನೂ ಹೊಸ ಟ್ಯಾಲೆಂಟ್ನ ಇದ್ರ ಮೂಲಕ ಹೊರಗಡೆ ತೆಗೆಯೋ ಥರ ಮಾಡಿದ್ದಾರೆ. ಲಕ್ಷ್ಮೀ ಶೆಟ್ಟಿ ಮ್ಯಾಮ್ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ ನಾನು. ಬಟ್ ಈಗ ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ ಅಂತ ಹೇಳ್ತೀನಿ. ಹಾಗೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬಾ ಜಾಸ್ತಿ ಆಗಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಥ್ಯಾಂಕ್ಸ್ ಅಂತ ಹೇಳಿದ್ರು ನಿಮಗೆ ಸಾಕಾಗೋದೇ ಇಲ್ಲಮ್ಮ. ಈವನ್ ಟೀಮ್ ಕೂಡ, ಮ್ಯಾಮ್ ಟೀಮ್ ಏನಿದ್ದಾರೆ ಅವರು ಕೂಡ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾರೆ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನೋಡೋಣ ಇವತ್ತಿನ ಮೇಕಪ್ ಹೇಗಾಗುತ್ತೆ ಏನು ಅಂತ ಹೇಳ್ಕೊಂಡು. ಭಯ ಏನಿಲ್ಲ, 100% ಶ್ಯೂರ್, ಭಯ ಅಂತೂ ನಿಜವಾಗ್ಲೂ ಇಲ್ಲ ನನಗೆ. ಸೊ ಫಸ್ಟ್ ಬ್ರೈಡ್ ಏನಲ್ಲ, ಅಟೆಂಡ್ ಮಾಡಿದ್ದೀನಿ ತುಂಬ ಬ್ರೈಡ್ಸ್ನ. ಬಟ್ ಮೇಕಪ್ದು ಏನಿದೆ ಅದನ್ನೆಲ್ಲ ಟೆಕ್ನಿಕ್ಸ್ ಏನಿದೆ ಅದೆಲ್ಲ ಚೇಂಜ್ ಆಗಿದೆ. ಸೊ ಸ್ವಲ್ಪ ಹೊಟ್ಟೆಯಲ್ಲಿ ಎಲ್ಲ ಬಟರ್ಫ್ಲೈಸ್ ಎಲ್ಲ ಹೋಗ್ತಾ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ, ಖಂಡಿತ ಮಾಡೇ ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ನನಗಿದೆ. ಬಿಕಾಸ್ ಆ ಥರ ಮ್ಯಾಮ್ ನಮ್ಮನ್ನು ಇದು ಮಾಡಿದ್ದಾರೆ, ಸ್ಟ್ರಾಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ಎಸ್, ಲೆಟ್ಸ್ ಗೋ. ಫೈನಲಿ ನಾವು ಬ್ರೈಡಲ್ ಮೇಕಪ್ ಇರೋ ಲೊಕೇಶನ್ಗೆ ಬಂದು ರೀಚ್ ಆದೆ. ಅಲ್ಲಿಂದ ಲಗೇಜಸ್ನೆಲ್ಲ ಕಾರಿಂದ ಅನ್ಲೋಡ್ ಮಾಡಿಕೊಂಡು ಹೊರಟ್ವಿ. ಎಂತ ಗೊತ್ತಾ, ಬಾಧೆ ಅಂದರೆ ಮೇಕಪ್ ಆರ್ಟಿಸ್ಟ್ಗಳದ್ದು ಈ ಲಗೇಜಸ್ನ ಕ್ಯಾರಿ ಮಾಡೋದೇ ದೊಡ್ಡ ಬಾಧೆ ಕೆಲಸ ನಮ್ಮದು. ಸೊ ಲಗೇಜ್ ಎಲ್ಲ ತಗೊಂಡು ಅಲ್ಲಿಂದ ನಮ್ಮ ರೂಮ್ ಎಲ್ಲಿದೆ ಅಂತ ಹೇಳಿ ನೋಡಿಕೊಂಡು ರೂಮ್ ಕಡೆ ಹೊರಟ್ವಿ. ಯಾರು ಮದುವೆ ಆಗ್ತಿರೋದು? ಇವನೇ. ನೀನೇ ಮದುವೆ? ರಮ್ಯಾ ಯಾರು? ರಮ್ಯಾ ಅಕ್ಕ, ಅತ್ತೆ. ಯಾರು ರಮ್ಯಾ? ಒಂದೇ ರಮ್ಯಾನ? ಒಂದೇ ರಮ್ಯಾ ಅಲ್ಲ, ಇಷ್ಟು ದಿನ ಇದೇ ಒಂದು ಹೆಂಗೆ ಕಟ್ ಮಾಡ್ಕೊಂಡು ನೋಡಿ, ಇಲ್ಲೆಲ್ಲ ಇಟ್ಟಿಸ್ಬಿಟ್ಟವ್ರೆ, ನಿಮ್ಮ ಅಮ್ಮ ಕಟ್ ಮಾಡಿದ ಅನ್ಸುತ್ತಲ್ಲ. ಅಲ್ಲ ಅಕ್ಕ, ಇದು ಏನ್ ಕಟಿಂಗ್ ಅಕ್ಕ? ಕಟಿಂಗ್ ಅಲ್ಲ, ಒಂದು ಗೂಬರ್ ಗಡಿಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟಿರೋದು ಇಲ್ಲಿ. ಯಾರು? ಅವನೇ ಗೂಬರ್ ಅಳಿಸ್ಕೊಂಡು ರಜೆಯಲ್ಲಿ ಆಗಿದ. ಆಕ್ಚುಲಿ ಇದು ಇವ್ರು ನಾನು ಗೂಬರ್ ಅಳಿಸ್ಕೊಂಡು ಮಾಡ್ಕೊಂಡಿರೋದು. ನೋಡಿ ಹಿಂಗೆ ಸ್ಟೈಲ್ ಚೇಂಜ್ ಮಾಡೋದೀಗ. ಯಾವಾಗಿಂದ ಸ್ಕೂಲು? ಅಲ್ಲ, ಇವರು ರಮ್ಯಾ ಬಗ್ಗೆ ಕೇಳ್ತಿದ್ದೆ. ಯಾವಾಗ ರಮ್ಯಾ ಮದುವೆ? ಮತ್ತೆ ರಮ್ಯಾ ಹೋಗ್ತಾರಲ್ಲ, ಮತ್ತೆ ನಿಂಗೆ ಬೇಜಾರಾಗಲ್ಲ? ಬೇಜಾರಾಗಲ್ಲ, ಖುಷಿ ಆಗುತ್ತೆ ನಿನಗೆ. ಮತ್ತೆ ರಮ್ಯಾ ನಿನ್ ಜೊತೆ ಆಟ ಆಡಲ್ಲ? ಆಟಗಳಿರೋ ಬರಲ್ಲ ರಮ್ಯಾ? ಚಿಕ್ಕ ಫೋನ್ ಇದೆ ನಿನ್ನ ಹತ್ರ, ನೋಡಿ ಅವನ ಹತ್ರ ಚಿಕ್ಕ ಫೋನ್ ಇದೆ ಅಂತೆ. ತಗೊಂಡಿಲ್ಲ ಮತ್ತೆ ನೀವು? ಏನು ಮಾಡೋದು, ಕೆಲವೊಂದ್ಸಲ ಮೇಕಪ್ ಇಡೋಕ್ಕೆ ಟೇಬಲ್ಗಳೇ ಇರಲ್ಲ ಇದರಲ್ಲಿ ಹಾಲ್ಗಳಲ್ಲಿ. ಅದಕ್ಕೆ ಸಿಕ್ಕಿದ ಟೇಬಲ್ನ ಅಡ್ಜಸ್ಟ್ ಮಾಡಿಕೊಂಡು ಹಾಲ್ಗಳನ್ನು ಛತ್ರಗಳಲ್ಲಿ ಯಾವ ಸಿಗುತ್ತೋ ಆ ಟೇಬಲ್ ಅಡ್ಜಸ್ಟ್ ಮಾಡ್ಕೊಳ್ಳೋದು, ನಮ್ಮ ಐಟಮ್ಗಳನ್ನು ಇಟ್ಕೊಳ್ಳೋದು. ನೋಡ್ತಾ ಇರ್ಬೋದು, ಬ್ರೈಡಲ್ ಅವ್ರ ಮಮ್ಮಿಗೆ ಫಸ್ಟು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಅವಳಿಗೆ ಫ್ರಂಟ್ ವೇರಿಯೇಷನ್ ಎಲ್ಲ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ಅವಳಿಗೆ ಫ್ರಂಟ್ ವೇರಿಯೇಷನ್ ಎಲ್ಲ ತಕ್ಕೊಟ್ಟು ಆಮೇಲೆ ಸ್ವಲ್ಪ ಹೇರ್ನ ಬ್ಲೋ ಡ್ರೈ ಕೂಡ ಮಾಡಿಕೊಂಡು, ಬ್ಲೋ ಡ್ರೈ ಮಾಡಿ ಸರಿಯಾಗಿರಲಿಲ್ಲ, ಬ್ಲೋ ಡ್ರೈ ಮಾಡಿಕೊಂಡು ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ. ಮೇಕಪ್ಪು ಮುಗಿತಾ ಇದ್ದಂತೆ ಅವ್ರದ್ದು ಸ್ವಲ್ಪ ಡಸ್ಕಿ ಸ್ಕಿನ್ ಇತ್ತು, ಹಾಗೆ ಅವ್ರದ್ದು ಮುಗ್ದಿದ್ದೆ ನಾನು ಬ್ರೈಡಲ್ಗೆ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಅವ್ರದ್ದು ಬಂದ್ಕೊಂಡು ಡಾರ್ಕ್ ಪರ್ಪಲಲ್ಲಿ ಸಾರಿ ಇತ್ತು. ಸೊ ಹಾಗಾಗಿ ಅವ್ರದ್ದು ಮೇಕಪ್ನ ಆದಷ್ಟು ಮಟ್ಟಿಗೆ ಮುಗಿಸಿದ್ದೀನಿ. ಫುಲ್ಲು ವೀಡಿಯೋನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಅಕ್ಕ ಹೇಳಿ, ಹೇಗಾಯಿತು ಮೇಕಪ್ಪು? ತುಂಬ ಚೆನ್ನಾಗಿದೆ ಮ್ಯಾಮ್, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಅಕ್ಕ ಇಷ್ಟ ಆಯಿತು. ಇಷ್ಟ ಆಯ್ತಾ? ತುಂಬ ಎಲ್ಲರಿಗೂ ಚೆನ್ನಾಗಿ ಮಾಡ್ತೀನಿ. ನಮ್ಮದು ಸಾಕಾಗೋಯ್ತು. ಸುಷ್ಮಿತನ ಕರ್ಕೊಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಜೋಡಿಸಿಟ್ಟಿದ್ವಿ ನೋಡಿ ಅಕ್ಕ.
ಇದನ್ನ ಹುಡುಕ್ಬೇಕಾದ್ರೆ ಈಗ ಹುಡುಕಿ ಹಾಕ್ಬೇಕಾದ್ರೆ ಇರೋದೀಗ. ಬಿಡ ಇವೇನ್ ಸುಮ್ಮನೆ ತಿಕ್ಲ ಸುಮ್ಮನೆ ಮರೈತಿ. ಇನ್ನೊಂದು 5 ನಿಮಿಷ ಲೇಟಾಗಿ ಬರೋಕ್ಕಾಗಲ್ಲ ತಣ್ಣಗೆ ಗೊತ್ತಮ್ಮನೆ. ಫೈನಲಿ ನಮ್ಮ RCB ವಿನ್ ಆಯ್ತು CSK ಜೊತೆ. ಎಸ್ ದಯಾಳ್ ಮೇನಮ್ಮ ಪಿಲ್ಲರ್. ನಾವು ಫುಲ್ ಮ್ಯಾಚ್ ನೋಡಿಲ್ಲ, ನಾವು ಮೇಕಪ್ ಆರ್ಡರ್ ಅಲ್ಲಿ ಇದ್ವಿ. ಲಾಸ್ಟ್ ಎಷ್ಟು ಬಾಲ್ ಇರ್ಬೇಕಾದ್ರೆ ನೋಡಿದ್ ನಾವು, ಈ ಬಾಲ್ ಇರ್ಬೇಕಾದ್ರೆ ಹಾಯ್, ಗುಡ್ ಮಾರ್ನಿಂಗ್. ಎಸ್, ನಿನ್ನೆ ಅಂತೂ ಯಪ್ಪ ದೇವ್ರೆ ಹೆಟ್ಟಿಕ್ ಡೇ ಆದಂಗೆ ಆಗ್ಬಿಟ್ಟಿತ್ತು ಈವ್ನಿಂಗು. ತುಂಬ ಅಂದರೆ ಏನಾಯಿತು ಅಂದರೆ ಆ್ಯಕ್ಚುಲಿ 1:15 ಹೇಳಿದ್ದು, ನಾವು 2 ಗಂಟೆಗೆ ಹೋಗಿದ್ವಿ. ಬಟ್ ನಮಗೆ ಅವ್ರದ್ದು ಕಾಲ್ ಬಂದಿರಲಿಲ್ಲ. ನಮಗೆ ಇಲ್ಲೇ ಹತ್ರನೇ ಇದ್ದಿದ್ದರಿಂದ ನಾನು ಬೇಗ ಹೊರಟಿರಲಿಲ್ಲ. ಯಾಕಂದರೆ ಪ್ರತಿ ಸತಿನೂ ಲೇಟ್ ಆಗುತ್ತೆ, ನಾವು ಹೋಗಿ ವೆಯ್ಟ್ ಮಾಡಬೇಕಲ್ಲ ಅಂತ. ಸೊ ನನಗೆ ಶೋರ್ ಇತ್ತು ಅವ್ರು ಲೇಟಾಗಿ ಬರ್ತಾರೆ ಅಂತ. ಅವ್ರು ಬರುವಾಗಲೇ 1:30 ಹೇಳಿದ್ದೆ ನಾನು. ಅವ್ರು ಬರೋವಾಗಲೇ 2:30 2:45 ಆಗಿಬಿಟ್ಟಿತ್ತು. ಸೊ ಹಾಗಾಗಿ 3 o'clock ಮೇಕಪ್ ಸ್ಟಾರ್ಟ್ ಮಾಡಿದ್ದು. ಲಿಟ್ರಲಿ 9 o'clock ತನಕ ಮೇಕಪ್ ಮಾಡಿದ್ದೀವಿ. ಅಪ್ಪ ದೇವ್ರೆ, 3 to 4 4 to 5 6 7 8 6 hours ಅಪ್ಪ ಕಂಟಿನ್ಯೂಸ್ಲಿ. ನನಗಂತೂ ಸಾಕಾಗೋಗಿತ್ತು. ಸೊ ಇವಾಗ ಭಾನುವಾರ ಬೆಳಿಗ್ಗೆ ಮುಹೂರ್ತ ಮಾತ್ರ ಇದು ಮುಹೂರ್ತದ ಲುಕ್ ಮಾತ್ರ ರೆಡಿ ಮಾಡೋಕ್ಕಿರೋದು, ಟ್ರೆಡಿಷನಲ್ಲು. ಬ್ರೈಡಲ್ ಮಾತ್ರ, ಇವಾಗ ನಾನ್ ಬ್ರೈಡಲ್ಸ್ ಇಲ್ಲ. ಸೊ 9:30 ಅಂತ ಹೇಳಿರೋದು ಅವರಿಗೆ. ಸೊ ಈಗ ಟೈಮು ಆ್ಯಕ್ಚುಲಿ 5:52 ಆಗಿದೆ. ಕಾಲ್ ಮಾಡಿದರು ಮೀನಕ್ಕ, ರೆಡಿಯಾಗಿದ್ದಾರೆ ಮದುಮಗಳು ಅಂತ. ಸೊ ಹಾಗಾಗಿ ನಮ್ಮ ಇಲ್ಲಿಂದ ಹತ್ರನೇ. ಸೊ ಅವರೊಬ್ಬರೇ ಇರೋದಲ್ವ, ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಹೊರಟಿದ್ದೀವಿ. ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಒಳ್ಳೆ ನ್ಯಾಪ್ ಮುಗಿಸ್ಕೊಬೇಕು ಮಾತ್ರ. ಅಪ್ಪ ದೇವಿ, ಎಷ್ಟು ನಿದ್ದೆ ಬರ್ತಾ ಇದೆ ಅಂದರೆ ಆಗ್ತಾನೆ ಇಲ್ಲ. ನಂಗಂತೂ ನಿನ್ನೆ ಸ್ಟ್ರೈನಿಗೆ ಯಾರೂ ಇರಲಿಲ್ಲಲ್ಲ, ಒಬ್ಬಳೇ. ಬಟ್ ಅವಳು ಸುಷ್ಮಿತಾ ಎಷ್ಟಾಗುತ್ತೆ ಅಷ್ಟು ಮಾಡಿದ್ಲು. ಲಾಸ್ಟಿಗೆ ಅಂತೂ ನಾನು ಒಂದು ಮೇಕಪ್ ಅವಳ ಕೈಯಲ್ಲೇ ಬಿಟ್ಬಿಟ್ಟೆ, 1-2 ಮೇಕಪ್ ಅವಳಿಗೆ ಬಿಟ್ಬಿಟ್ಟೆ. ನನಗೆ ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗು, ಮೇಕಪ್ಪು ಮಾಡಿ 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 ಒಟ್ಟು ಟೋಟಲು 7 ನಾನ್ ಬ್ರೈಡಲ್ಸು, 1 ಬ್ರೈಡಲ್, 8 ಆಗಿತ್ತು ಮೇಕಪ್ಪು. ಸ್ಟ್ರೈನ್ ಆದಂಗಾಗಿ ಎದೆನೋ ಹಿಡ್ದಂಗೆ ಇಟ್ಕೊಂಡು ಬಿಟ್ಟಿತ್ತು ನಿನ್ನೆ ಅಂತೂ ನನಗೆ. ಕಂಟಿನ್ಯೂಸ್ಲಿ ಆಯ್ತಲ್ವ, ಅದಕ್ಕೆ. ಸೊ ನಿನ್ನೆ ಅವಳು ತುಂಬಾ ಹೆಲ್ಪ್ ಮಾಡಿದ್ಲು. ಸೊ ಹಾಗಾಗಿ ಸ್ವಲ್ಪ ಬೇಗ ಆಯಿತು. ಬಟ್ ವೀಡಿಯೋಸ್ ಅಷ್ಟು ಮಾಡೋಕ್ಕಾಗಿಲ್ಲ ನನಗೆ. ಎಷ್ಟು ಮಾಡೋಕ್ಕಾಗುತ್ತೆ ಅಲ್ಲಿ ಮಾತ್ರ ಸ್ವಲ್ಪ. ಯಾಕಂದರೆ ಅವಳು ಬ್ಯುಸಿ ಇದ್ದಿದ್ಲು, ನಾನು ಬ್ಯುಸಿ ಆಗಿಬಿಟ್ಟೆ. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಇವತ್ತು ಒಂದೇ ಬ್ರೈಡಲ್ ಇರೋದು, ಆದಷ್ಟು ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ಎಸ್, ಈವ್ನಿಂಗ್ ಆಯಿತು. ಈಗ ಹೀಗೆ ಒಂದು ರೌಂಡು ಡಿಮಾರ್ಟಿಗೆ ಹೋಗ್ಬೋಣ ಅಂತ ಹೇಳ್ಕೊಂಡು ಹೊರಟಿದ್ವಿ. ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ, ಗ್ರಾಸರಿ ಐಟಮ್ಸ್. ಹಾಗಾಗಿ ಒಳ್ಳೆ ನಿದ್ದೆ ಆಯಿತು ನಂದು. ನಂಗೆ ಆ್ಯಕ್ಚುಲಿ ನಿದ್ದೆ ಕಮ್ಮಿ, ಬಟ್ ಒಂದು 3 days ನಿದ್ದೆ ಮುಗಿಸಿದ್ದೀನಿ ನಾನು. ನಂಗಂತೂ ಸಮಾಧಾನ ಆಯಿತು, ಒಳ್ಳೆ ನಿದ್ದೆ ಆಯಿತು, ಫ್ರೆಶ್ ಅನಿಸ್ತಾ ಇದೆ. ಮಲ್ಗೆ ಎದ್ವಿ. ಈಗ ಡಿಮಾರ್ಟಿಗೆ ಹೋಗಿ ಸ್ವಲ್ಪ ಗ್ರಾಸರಿ ಐಟಮ್ಸ್ ತಗೊಂಡು ಆಮೇಲೆ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು. ಇವರು ಕ್ರಿಕೆಟ್ ನೋಡ್ತಾ ಕರೆಕ್ಟ್ 4:15 ಬಂದು ಮಲಗಿಬಿಟ್ಟಿದ್ದಾರೆ. ಆಯ್ತಾ, ನನಗೆ ಜೋರು ನಿದ್ದೆ ಬರ್ತಾ ಇದೆ. ನಾನೀಗ ಮಲಗ್ತೀನಿ. ನಂಗೆ 5 ಗಂಟೆಗೆ ಎಪ್ಸು ಡಿಮಾರ್ಟಿಗೆ ಹೋಗೋಣ ಅಂದರು. 6 ಗಂಟೆ ತನಕ ನಿದ್ದೆ ಮಾಡಿದ್ದಾನೆ. ಆಮೇಲೆ ಹೊಟ್ಟೆ ಶಕ್ತಿ ತಂದ್ಕೊಳ್ತೀನಿ. ಅವರೇ ಎಗ್ ರೈಸ್ ಮಾಡಿ ತಿಂದಿದ್ದಾರೆ. ಇವಳು ಒಳ್ಳೆ ಬಾಗಲ್ ರೂಮಲ್ಲಿ ಲಾಕ್ ಹಾಕೊಂಡು ಒಳ್ಳೆ ನಿದ್ದೆ ಮಾಡಿದ್ದಾಳೆ. ನಾನು ನಿಂತ್ಕೊಂಡು ಕೆಲಸ ಮಾಡಿದ್ದು,
ನನ್ಗಿಂತ ಸ್ವಲ್ಪ ಕಮ್ಮಿ ಮಾಡಿದ್ಲು. ತುಂಬಾ ಕಮ್ಮಿ ಅಲ್ಲ, ನನ್ಗಿಂತ ಸ್ವಲ್ಪ ಕಮ್ಮಿ ಮಾಡಿದ್ಲು. ಬಟ್ ನಂಗೆ ಟೈರ್ಡ್ ಜಾಸ್ತಿ ಆಗಿತ್ತು. ಬಟ್ ಅವ್ರದ್ದು ಒಳ್ಳೆ ರೆಸ್ಟ್ ಆಯ್ತು, ತಲೆ ಫುಲ್ ಎಣ್ಣೆ ಹಚ್ಕೊಂಡು. ಈಗ ಡಿಮಾರ್ಟ್ ಏನ್ ಕೊಡ್ತೀವಿ ಅಂತ? ಡಿಮಾರ್ಟ್ ಪಿಜ್ಜಾ ಕೊಡ್ಸಕ್ ಹೋಗ್ತಿದಾರೆ ಅವ್ರ ಐಟಮ್ಸ್. ಏನ್ ಬೇಕು ಡಿಮಾರ್ಟ್ ಪಿಜ್ಜಾ ತಿನ್ಲೇಬೇಕು. ನಿದ್ರೆ ಆಗಿದೆ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ಕಳ್ಸ್ಕೊಂಡು ನಿಂತಿದ್ದಾಳೆ. నంబర్ 785 ಇದೆ. ಇನ್ನು 77 ಇನ್ನು ಲೇಟ್ ಇದೆ, ವೇಟ್ ಮಾಡೋಣ ಇರಿ. ಅಷ್ಟು ರಶ್ ಇದೆ, ನಿಲ್ಲಕ್ಕೆ ಪ್ಲೇಸ್ ಇಲ್ಲ. ಅದು ದುಬ್ಬು ಓಡಿ ಬಂದ್ಬಿಟ್ಟು ಆರ್ಡ್ರ್ ಮಾಡಿ ವೇಟ್ ಮಾಡ್ಕೊಂಡು ನಿಂತಿದ್ದಾಳೆ. ಅದೇ ಬೇರೆ ಐಟಮ್ಗೋಸ್ಕರ ವೇಟ್ ಮಾಡೋ ಅಂದರೆ ಮಾಡಲ್ಲ, ಇದಕ್ಕೋಸ್ಕರ ಮಾತ್ರ ವೇಟ್ ಮಾಡ್ಕೊಂಡು ನಿಂತಾಳೆ. ಅವಳಿಗೆ ಆಗ್ತಾ ಇಲ್ಲ, ಹುಷಾರಿಲ್ಲ ಸ್ವಲ್ಪ, ಆದ್ರೂ ವೇಟ್ ಮಾಡಿಕೊಂಡು ಬೈಕ್ ಇಡೀ ಡಿಮಾರ್ಟ್ ಕಾರಲ್ಲಿದೆ. ಪಿಜ್ಜಾ ಇಂಪಾರ್ಟೆಂಟ್ ತಿನ್ನೋದು ಇಷ್ಟನಾ, ಮಟನ್ ಬಿರಿಯಾನಿ ಇಷ್ಟನಾ ನಿಮಗೆ? ಮಟನ್ ಬಿರಿಯಾನಿನೂ ಬೇಕು, ಪಿಜ್ಜಾನೂ ಬೇಕು, ಎರಡೂ ತಿಂತೀನಿ. ಎತ್ತು ಕೊಡ್ತೀನಿ, ಇಲ್ಲಿ ಇಟ್ಟಿದ್ದೀನಿ. ಎತ್ತು ಬೇಗ ಎತ್ತು. ಬಟ್ ಇವತ್ತು ಬೇಗ ಬಂದ್ವಿ ನಾವು ಆಕ್ಚುಲಿ ಡಿಮಾರ್ಟಿಂದ. ಡೌರಾಜ ಕರೆಕ್ಟ್ ಟೈಮಿಗೆ ಬರ್ತಿದ್ದಾರೆ. ಇಲ್ಲ ತೆಗಿಯಲ್ಲ, ಬಾ ಐಟಮ್ ತಗೊಂಡೋಗು. ಸೊ ಫೈನಲಿ ನಾವು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ಸಾಟರ್ಡೆ ಹಾಗೂ ಸಂಡೇ ನಂದು ಮೇಕಪ್ ಡೇ ವಿಡಿಯೋ ಆಗಿತ್ತು. ಹೇಗಾಯಿತು ಮೇಕಪ್ಪಲ್ಲಿ ಏನೇನು ಅಂತ ಆದಷ್ಟು ವೀಡಿಯೋಗಳನ್ನು ತೆಗೆಯೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಹಾಗೆ ನನ್ನ ಮೇಕಪ್ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.